ಚಾಮರಾಜನಗರದಲ್ಲಿ ಡೆಂಗ್ಯೂ ಕಾಲರ ಭೀತಿಯ ನಡುವೆ ಕಲುಷಿತ ನೀರು ಪೂರೈಕೆಯಾಗ್ತಾ ಇದೆ. ಕಳೆದ 1 ವಾರಗಳಿಂದ ಚಾಮರಾಜನಗರದ 17ನೇ ವಾರ್ಡ್ನ ಉಪ್ಪಾರ ಬೀದಿಗೆ ಕೊಳಚೆ ನೀರು ಪೂರೈಕೆಯಾಗ್ತಾ ಇದೆ. ಚಾಮರಾಜನಗರ ನಗರಸಭೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಚರಂಡಿ ನೀರು ಮಿಶ್ರಿತ ನೀರು ಪೂರೈಕೆಯಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕುಡಿಯುವ ನೀರು, ಮನೆ ಬಳಕೆಗೆ ನೀರು ಇಲ್ಲದೆ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೇ ಬಾರಿ ದೂರು ಕೊಟ್ಟರೂ ನಗರಸಭೆ ಕ್ರಮ ವಹಿಸ್ತಾ ಇಲ್ಲ. ನೂರಾರು ಮನೆಗಳಿಗೆ ಚರಂಡಿ ಮಿಶ್ರಿತ ನೀರು ಪೂರೈಕೆ ಹಿನ್ನೆಲೆ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಎದುರಾಗಿದೆ. ನೀಟಾಗಿದೆ. ಈಗ ರೆಡಿ ಮಾಡ್ತಾರೆ. ಅದೇ ಮನೆಯನ್ನು ಕುಳ್ಬೋದಲ್ಲ ಇಲ್ಲಿಲ್ಲ. ಮನೆಯನ್ನು ಕುಳ್ಬೋದ್ರೆ ಸ್ವಲ್ಪ ಅಲ್ಲಿ ಫುಲ್ ಕಷ್ಟ. ಕುಮಾರ ಕೋಕ್ಲೆಯಲ್ಲಿ ಎಷ್ಟು ಬೇಕಂತ ಸ್ವಲ್ಪ ತಿಮ್ಮಿ ನೋಡೋಣ. ಹೋಗ್ಲಿ ನೀರು ಅಡಿಗ ಪೈಪ್ ಅಡಿಲಿ ಹೋಗ್ಲಿ. ಅಡಿಗೆ ಮಾಡೋ ಕಟ್ಟೆ ಹುಟ್ಟಿದೆ. ನೀರು ಗಲೀಜ್ ನೀರು ಬರ್ತಿದೆ ಸರ್. ನೀರು ಎಲ್ಲ ಬಚ್ಚಲು ಬದಿಯಾಗಿ ಬರ್ತಿದೆ. ನೀರು ಚೆನ್ನಾಗಿ ಬರ್ತಿಲ್ಲ. ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ. ಒಂದು ವಾರದಿಂದ, ಒಂದು 15 ದಿನದಿಂದ ಬರ್ತಿದೆ ಸರ್. ಹೆಂಗೆ ಬರ್ತದೆ? ಅದೇ ಬಚ್ಚಲು ನೀರು ಸ್ಮೆಲ್ಲು ಇಟ್ಕೊಂಡ್ರೆ ಕುಡಿಯೋಕ್ಕೆ ಹಿಂಸೆ ಸರ್. ಮತ್ತು ಈ ಕುಡಿಯೋಕೆ ಏನು ಮಾಡ್ತಾಯಿದ್ರಿ? ಅದೇ ಟ್ಯಾಂಕರ್ಲಿ ಹಾಕ್ಸ್ಕೊತೀವಿ, ವಾಟರ್ ಕ್ಯಾನ್ ತಗೊಳ್ತೀವಿ ಸರ್. ಇದನ್ನು ಉಪಯೋಗಿಸ್ತಾ ಇಲ್ಲ? ಇದು ಉಪಯೋಗಿಸ್ತಾ ಇಲ್ಲ ಸರ್. ಸ್ಮೆಲ್ ಬರ್ತಿದೆಯಲ್ಲ, ಅದಕ್ಕೆ ಉಪಯೋಗಿಸ್ತಾ ಇಲ್ಲ. ಯಾರು ಬಂದು ನೋಡ್ಕೊಂಡು ಹೋದ್ರ? ಏನು ರೆಡಿ ಆಗಿದೆಯಾ? ಯಾರೂ ಬಂದಿಲ್ಲ ಸರ್, ನೋಡ್ಕೊಂಡು ಹೋಗಿಲ್ಲ. ನಾವು ಹೇಳಿದ್ದೀವಿ, ಬಂದಿಲ್ಲ. ಈ ವಾರ್ಡಲ್ಲಿ ಸುಮಾರು ಒಂದು 10 ದಿನದಿಂದ ಕೂಡ ಈ ಬಡಾವಣೆ ನಿವಾಸಿಗಳಿಗೆ ಬಚ್ಚಲು ನೀರೇ ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಇವತ್ತು ಅವ್ರಿಗೆ ರೋಗ ರುಜಿನಗಳು ಬರೋಂಥ ಸನ್ನಿವೇಶ ಇದೆ. ನಗರಸಭಾ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇರತಕ್ಕಂಥ ನೋವಿನ ವಿಚಾರ. ಯಾಕೆಂತಂದರೆ ಕುಡಿಯೋ ನೀರು ಮನುಷ್ಯನಿಗೆ ಅತ್ಯವಶ್ಯಕ. ಅದು ಕುಡಿಯೋ ನೀರು ಇರ್ಬೋದು, ಅಥವಾ ಸ್ನಾನಕ್ಕಿರ್ಬೋದು, ಅಥವಾ ಪ್ರತಿಯೊಂದಕ್ಕೂ ಬಳಕೆ ಬೇಕು. ಅದು ಅಡುಗೆ ಮಾಡೋಕ್ಕಾಗೋದು. ಇಲ್ಲಿ ಈ ಬಡಾವಣೆಯಲ್ಲಿ ನೀರು ಎಲ್ಲಿಂದ ಬಚ್ಚಲು ನೀರು ಕನೆಕ್ಟ್ ಆಗಿದೆ ಗೊತ್ತಿಲ್ಲ. ಬರ್ತಾ ಇರತಕ್ಕಂಥ ನೀರು ಕೂಡ ತುಂಬ ಕಸರು ಬರೋದ್ರಿಂದ ಈ ನಿವಾಸಿಗಳಿಗೆ ತುಂಬ ತೊಂದರೆ ಆಗಿದೆ. ನಿವಾಸಿಗಳು ಪಾಪ ಕೆಲವ್ರಿಗೆ ಗೊತ್ತಾಗಿಲ್ಲ, ಉಪಯೋಗಿಸಿದ್ದಾರೆ. ಕೆಲವ್ರಿಗೆ ಗೊತ್ತಾಗಿ ಸ್ಟಾಪ್ ಮಾಡಿ ಈಗ ಅವರು ಟ್ಯಾಂಕ್ ಮುಖಾಂತರಗಳಲ್ಲಿ ಅವರ ಸ್ವಂತಕ್ಕೆ 600-700 ರೂಪಾಯಿ ಕೊಟ್ಟು ಟ್ಯಾಂಕ್ಗೆ ಅವ್ರ ಮನೆಗೆ ನೀರು ಹಾಕ್ಸ್ಕೊತಾ ಇದ್ದಾರೆ. ಇದೇನು ಇದೊಂಥರ ಪಟ್ಟಣ ಪ್ರದೇಶದಲ್ಲಿ ನೀರಿನ ತೊಂದರೆ ಇಲ್ಲ, ಆದರೂ ಕೂಡ ಈ ಬಡಾವಣೆಯಲ್ಲಿ ಈ ಥರ ಕಸ ನೀರಿರೋದ್ರಿಂದ ನಗರಸಭೆ ಅಧಿಕಾರಿಗಳು ಅಥವಾ ನಗರಸಭೆ ಇಂಜಿನಿಯರ್ ಆಗಲಿ ಅಥವಾ ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಖುದ್ದು ಇಲ್ಲಿ ನಿಂತು ಅದನ್ನು ನೀರನ್ನ ಜನಗಳಿಗೆ ಸಮರ್ಪಕವಾಗಿ ಬಳಕೆ ಮಾಡೋ ರೀತಿಯಲ್ಲಿ, ಮತ್ತು ಕಾಸರು ನೀರು ಬರದೇ ರೀತಿಯಲ್ಲಿ ಬಚ್ಚಲು ನೀರು ಏನು ಕನೆಕ್ಟ್ ಆಗಿದೆ ಆ ಪೈಪ್ಗಳನ್ನ ರೆಡಿ ಮಾಡೋಂಥ ವ್ಯವಸ್ಥೆನ ಜರೂರಾಗಿ ಮಾಡಬೇಕು. ಯಾಕೆಂತಂದರೆ ಇವತ್ತು ರಾಜ್ಯದಲ್ಲಿ ಅನೇಕ ರೋಗಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಈ ಸದ್ಯ ಚಾಮರಾಜನಗರದ ಆ ಥರ ಸನ್ನಿವೇಶ ಇಲ್ಲ. ಬಟ್ ಈ ಏರಿಯಾದಲ್ಲಿ 10 ದಿನದಿಂದ ಕೂಡ ಈ ಥರ ಆಗಿದ್ರು ಕೂಡ ಅವ್ರಿಗೆ ಆರೋಗ್ಯ ಸಮಸ್ಯೆಗಳು ಕೆಲವ್ರಿಗೆ ಆಗಿದೆ. ಆದರೆ ಅವ್ರಿಗೆ ಗೊತ್ತಾಗಿಲ್ಲ. ಮಾಮೂಲಿ ನಮಗೇನು ಹುಷಾರಿಲ್ವನ್ನೋ ಅನ್ನೋ ಭಾವನೆಗಳು ಹಿಂಗಾಗಿದೆ. ಅದರಿಂದ ತಕ್ಷಣ ಈ ವಾರ್ಡಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನ ಸಮರ್ಪಕ ಆಗಬೇಕು. ಮತ್ತು ನಗರಸಭೆ ಅಧಿಕಾರಿಗಳು ಈ ತಕ್ಷಣ ಈ ವಾರ್ಡ್ಗೆ ವಿಸಿಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಬೇಕು. ಮತ್ತು ಈ ವಾರ್ಡಿನ ನಿವಾಸಿಗಳಿಗೆ ಸಮರ್ಪಕವಾದ ಕುಡಿಯೋ ನೀರಿನ ವ್ಯವಸ್ಥೆನ ಮಾಡಬೇಕು. ಚರಂಡಿ ನೀರು ಸೇರ್ತಾ ಇದೆಯಾ ಕುಡಿಯೋ ನೀರಿಗೆ? ಚರಂಡಿ ನೀರು 10 ದಿನದಿಂದ ಅವರು ಚರಂಡಿ ನೀರನ್ನ ಸಾರ್ವಜನಿಕರು ಕುಡಿತಾ ಇದ್ದಾರೆ. ಗೊತ್ತಾಗಿಲ್ಲ ಪಾಪ ಅವ್ರಿಗೇನು ಇದಾಗಿದೆ, ಅವ್ರಿಗೆ ಗೊತ್ತಾಗಿಲ್ಲ. ಕೆಲವ್ರಿಗೆ ಸ್ಮೆಲ್ ಮೇಲೆ ಗೊತ್ತಾಗಿ ಅದು ಸ್ಟಾಪ್ ಮಾಡಿ ಈಗ ಅವರು ನೀರಿನ ಟ್ಯಾಂಕ್ನ ದುಡ್ಡು ಕೊಟ್ಟು ನೀರಿನ ಟ್ಯಾಂಕ್ಲಿ ಅವ್ರ ಮನೆಗೆ ನೀರು ಹಾಕ್ಸ್ಕೊತಾ ಇದ್ದಾರೆ. ನೀರಿನ ಸಮಸ್ಯೆ ಇದೆ, ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ. ನಮಗೇನಾದ್ರು ಕುಡಿಯೋ ನೀರು ವ್ಯವಸ್ಥೆ ಬೇಕು ಅಂತ ಯಾರನ್ನ ಕೇಳೋರು ಇಲ್ಲಿ ರೆಸ್ಪಾನ್ಸ್ ಮಾಡಲ್ಲ. ಮತ್ತು ಇಲ್ಲಿ ಬರೋ ನೀರು ಇದೊಂದು ನಲ್ಲಿಲಿ ಮಾತ್ರ ಜಾಸ್ತಿ ಬರುತ್ತೆ. ಬಟ್ ಕೆಲವೊಮ್ಮೆ ಬಂದು ಬಚ್ಚಲು ನೀರೇ ಜಾಸ್ತಿ ಬರ್ತಿದ್ರಲ್ಲಿ, ಅದನ್ನು ಉಪಯೋಗಿಸೋಕ್ಕಾಗಲ್ಲ. ತುಂಬಿಸಿಟ್ರೆ ಬಿಂದಿಗೆನಲ್ಲಿ ತುಂಬ ನೊರೆನೇ ಇರುತ್ತೆ. ಅಂದರೆ ಕಂಪ್ಲೀಟ್ ಬಚ್ಚಲು ನೀರೇ ಬರ್ತಾ ಇರೋದು ಅದರಲ್ಲಿ. ನಮಗೇನಾದ್ರು ಸ್ವಂತಕ್ಕೆ ನೀರು ಬೇಕು ಅಂದರೆ ನಾವು ಟ್ಯಾಂಕರ್ ವ್ಯವಸ್ಥೆ ಮಾಡಿ ವಾರದಲ್ಲಿ 1 ಬಾರಿ 2 ಬಾರಿ ಹಾಕ್ಸ್ಕೊಳ್ಳೇಬೇಕು. ಟ್ಯಾಂಕರ್ನವರು ಕೂಡ ಒಂದು 600 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಬೆಳಗ್ಗೆ ಕೇಳಿದ್ರೆ ಮಧ್ಯಾಹ್ನ ಸಂಜೆನ ಅವ್ರಿಗೆ ಟೈಮ್ ಯಾವಾಗ ಆಗುತ್ತೆ ಅವಾಗ ತಂದು ಹಾಕ್ಕೊಡ್ತಾರೆ. ಇದು ಇಲ್ಲಿ ನೀರಿನ ಸಮಸ್ಯೆ. ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊತೀವಿ. ಕುಡಿಯೋಕ್ಕಾಗ್ತಿಲ್ಲ ನೀರು ಕುಡಿಲಿಕ್ಕೆ ಬರೋಲ್ಲ ಇದು. ನಾವು ಕುಡಿಯೋ ನೀರು ಬೇರೆ ವ್ಯವಸ್ಥೆ, ಅದು ಕಾಯಿ ನೀರು ತಂದ್ಕೋತೀವಿ ಕುಡಿಯೋಕ್ಕೆ. ಇದು ಮಾತ್ರ ಬಳಕೆಗೆ ಬರೋಲ್ಲ ಈ ನೀರು.
ಯಾರು ಬಂದು ಏನೋ ಯಾರು ಬಂದು ಏನೂ ಕೇಳಿಲ್ಲ.